ಈ ಕಥೆ ಅಂಜಲಿ ಮ್ಯಾಮ್ದು. ಅಂಜಲಿ ಮ್ಯಾಮ್ ಒಂದು ಪ್ರೈಮರಿ ಸ್ಕೂಲ್ ಅಲ್ಲಿ ಒಬ್ರು ಇಂಗ್ಲಿಷ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವತ್ತಿನ ದಿವಸ ಅಂಜಲಿ ಮ್ಯಾಮ್ ಕ್ಲಾಸ್ ಮಕ್ಕಳಿಗೆಲ್ಲ, ಮಕ್ಕಳೇ ನಿಮಗೆಲ್ಲರಿಗೂ ನಾನೊಂದು ಟಾಪಿಕ್ ಕೊಡ್ತೀನಿ, ಅದ್ರ ಮೇಲೆ ನೀವು ನಿಮಗೆ ಅನ್ಸೋದನ್ನ ಬರ್ಕೊಂಡ್ ಬನ್ನಿ ಅಂತ ಹೇಳಿ ಮೈ ವಿಶ್ ಅನ್ನೋಂಥ ಒಂದು ಟಾಪಿಕ್ ಅನ್ನ ಎಲ್ಲಾ ಮಕ್ಕಳಿಗೂ ಕೊಡ್ತಾರೆ. ಸೊ ಅವತ್ತಿನ ದಿವಸ ಎಲ್ಲಾ ಮಕ್ಕಳು ಸಮೇತ ಆ ಮೈ ವಿಶ್ ಟಾಪಿಕ್ ಮೇಲೆ ಎಲ್ಲರೂ ಅವರವರ ಅಭಿಪ್ರಾಯ, ಅವರವರ ವಿಶ್ ಏನೇನಿರುತ್ತೆ ಅನ್ನೋದನ್ನ ಅವರು ಬರ್ಕೊಂಡ್ ಬಂದು ಅಂಜಲಿ ಮ್ಯಾಮ್ಗೆ ತಲುಪಿಸ್ತಾರೆ. ಸೊ ಅವತ್ತಿನ ದಿನ ಅಂಜಲಿ ಮ್ಯಾಮ್ ಆ ಎಲ್ಲಾ ಪೇಪರ್ಸ್ ಅನ್ನ ತಗೊಂಡು ಮನೆಗೆ ಹೋಗ್ತಾರೆ. ಸೊ ಮನೆಗೆ ಹೋದಾಗ ಅವರ ಹಸ್ಬೆಂಡ್, ಅವರ ಅತ್ತೆ, ಮಾವ, ಇನ್ನು ಇತರರು ಎಲ್ಲರೂ ಸಮೇತ ಮೊಬೈಲ್ ಅಲ್ಲಿ ಬಿಸಿ ಆಗಿರ್ತಾರೆ. ಸೊ ಆಗ ಅಂಜಲಿ ಮ್ಯಾಮ್ ಮನೆಗೆ ರೂಮ್ ಒಳಗೆ ಹೋಗ್ತಾರೆ. ರೂಮ್ ಒಳಗೆ ಹೋಗಿ ಆ ಎಲ್ಲಾ ಲೆಟರ್ಸ್ ನ ತೆಗೆದು ಓದ್ತಾ ಇರ್ತಾರೆ. ಓದ್ತಾ ಇರ್ಬೇಕಾದ್ರೆ ಅವರಿಗೆ ಒಂದು ಲೆಟರ್ ಸಿಗುತ್ತೆ. ಆ ಒಂದು ಲೆಟರ್ ಅನ್ನ ಓದ್ಬೇಕಾದ್ರೆ ಅಂಜಲಿ ಮ್ಯಾಮ್ ತುಂಬಾನೇ ಜೋರಾಗಿ ಅಳೋಕ್ ಶುರು ಮಾಡ್ತಾರೆ. ಗಳಗಳನೆ ಅಳ್ತಾ ಇರೋ ಅಂಜಲಿ ಮ್ಯಾಮ್ ನ ನೋಡಿದ ಅವರ ಹಸ್ಬೆಂಡ್ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ಯಾಕೆ, ಏನಾಯ್ತು, ಯಾಕೆ ಈ ರೀತಿ ಅಳ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಆಗ ಅಂಜಲಿ ಮ್ಯಾಮ್ ಹೇಳ್ತಾರೆ, ನಾನು ಇವತ್ತು ಮಕ್ಕಳಿಗೆ ಒಂದು ಟಾಪಿಕ್ ಕೊಟ್ಟಿದ್ದೆ, ಮೈ ವಿಶ್ ಅನ್ನುವಂತ ಒಂದು ಟಾಪಿಕ್ ಕೊಟ್ಟಿದ್ದೆ. ಅದರಲ್ಲಿ ಎಲ್ಲಾ ಮಕ್ಕಳು ಸಮೇತ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಒಂದು ಮಗುವಿನ ಉತ್ತರ ನೋಡಿ ನನಗೆ ತುಂಬಾನೇ ಅಳು ಬರ್ತಾ ಇದೆ ಅಂತ ಅಂದಾಗ ಹಸ್ಬೆಂಡ್ ಕೇಳ್ತಾರೆ, ಏನಾಯ್ತು ಅಂತದ್ದು, ಏನ್ ಉತ್ತರ ಬರ್ದಿದ್ದಾರೆ ಅಂತ. ಇಲ್ಲಿ ಒಂದು ಮಗು, ನಾನೊಂದು ಮೊಬೈಲ್ ಆಗ್ಬೇಕು, ಅದೇ ನನ್ನ ವಿಶ್ ಅಂತ ಹೇಳಿ ಬರ್ದಿದೆ. ಮನೆಗೆ ಹೋದ್ರೆ ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ, ಅಪ್ಪ, ಅಮ್ಮ ಎಲ್ಲರೂ ಸಮೇತ ಮೊಬೈಲ್ ಅಲ್ಲಿನೇ ಬಿಸಿ ಆಗಿರ್ತಾರೆ. ಯಾರು ನನ್ನ ಜೊತೆ ಮಾತಾಡಲ್ಲ, ಯಾರು ನನ್ನ ಜೊತೆ ಸಮಯ ಕೊಡಲ್ಲ, ಯಾರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ, ಆಟ ಆಡಲ್ಲ, ನನ್ನ ಯಾರು ಸಮೇತ ಕ್ಲೋಸ್ ಆಗಿ ಟ್ರೀಟೇ ಮಾಡಲ್ಲ. ಎಲ್ಲರೂ ಮೊಬೈಲ್ ಅಲ್ಲೇ ಬಿಸಿ ಆಗಿರ್ತಾರೆ. ಅದಕ್ಕೆ ನಾನೇ ಮೊಬೈಲ್ ಆಗ್ಬಿಟ್ರೆ ನಾನೇ ಅವ್ರ ಎಲ್ಲರ ಜೊತೆನೂ ಇರ್ಬೋದಲ್ವಾ, ಅವಾಗ ಎಲ್ಲರೂ ನನ್ನ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಲ್ವಾ, ನಾನೇ ಮೊಬೈಲ್ ಆಗ್ಬಿಟ್ರೆ ನಾನು ಅವ್ರ ಜೊತೆ ಇರ್ಬೋದಲ್ವಾ ಅನ್ನೋ ಕಾರಣಕ್ಕೆ ನಾನು ಮೊಬೈಲ್ ಆಗ್ಬೇಕು ಅಂತ ಹೇಳಿ ಮಗು ಬರ್ದಿದ್ದಾನೆ. ಆ ಉತ್ತರನ ನೋಡಿ ಅಂಜಲಿ ಮ್ಯಾಮ್ ತುಂಬಾ ಗಳಗಳನೆ ಅಳ್ತಾ ಇರ್ತಾರೆ. ಸೊ ಆಗ ಹಸ್ಬೆಂಡ್ ಕೇಳ್ತಾರೆ, ಪಾಪ ಯಾರ್ದೋ ಮಗು ಅವ್ರ ಫ್ಯಾಮಿಲಿಯಿಂದ ತುಂಬಾ ದೂರ ಅಂತ ಫೀಲ್ ಮಾಡ್ತಿದೆ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಈ ರೀತಿ ಬರ್ದಿದೆ, ಪಾಪ ಅವ್ರ ಫ್ಯಾಮಿಲಿ ಅಂದಾಗ ಅಂಜಲಿ ಮ್ಯಾಮ್ ಹೇಳ್ತಾರೆ, ರೀ ಇದು ಯಾರ್ದೋ ಮಗು ಅಲ್ಲ ಕಣ್ರಿ, ನಮ್ದೇ ಮಗು, ನಮ್ ಮಗು ಕೂಡ ನಮ್ ಕ್ಲಾಸ್ ಅಲ್ಲೇ ಓದ್ತಿರೋದ್ ಕಣ್ರಿ, ಈ ಉತ್ತರನ ನಮ್ ಮಗುನೇ ಬರ್ದಿರೋದು ಅಂದಾಗ ಆ ಹಸ್ಬೆಂಡ್ ಕೂಡ ತುಂಬಾ ನೋವು ಪಡ್ಕೊಳ್ತಾರೆ. ಸೊ ಇದರಿಂದ ನಮಗೆ ಅರ್ಥ ಆಗೋದು ಒಂದೇ ಸ್ನೇಹಿತರೆ, ಯಾವ ಮೊಬೈಲ್ ನಮ್ಮನ್ನೆಲ್ಲರನ್ನು ಕನೆಕ್ಟ್ ಮಾಡೋಕೋಸ್ಕರ ಅಂತ ಬಂತು, ಅದೇ ಮೊಬೈಲ್ ನಮ್ಮೆಲ್ಲರನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದೆ. ನಾವೆಲ್ಲಿ ನಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದೀವಿ, ಮಕ್ಕಳೇ ಅಂತಲ್ಲ, ನಾವೆಲ್ಲಿ ನಮ್ಮ ಸ್ನೇಹಿತರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಮುಂಚೆ ಆಗಿದ್ರೆ ಎಲ್ಲರೂ ಸಂಜೆ ಹೊತ್ತು ಸಿಗ್ತಾ ಇದ್ವಿ, ಎಲ್ಲರೂ ಒಂದ್ ಕಡೆ ಸೇರ್ತಾ ಇದ್ವಿ, ಒಂದು ಆಟನೋ, ಒಂದು ಪಾಠನೋ, ಒಂದು ಮಾತು ಎಲ್ಲವೂ ಇರ್ತಿತ್ತು. ಆದ್ರೆ ಇವತ್ತಿನ ದಿನ ಯಾರೊಬ್ಬರಾದ್ರಾಗ್ಲಿ ಮೊಬೈಲ್ ಅಲ್ಲಿನೇ ಬಿಸಿ ಆಗಿರ್ತಾರೆ. ನೀವೆಲ್ಲ ಫ್ರೆಂಡ್ಸ್ ಸೇರಿದ್ರು ಮೊಬೈಲ್ ಅಲ್ಲೇ ಬಿಸಿ ಆಗಿರ್ತಾರೆ. ಸೊ ಈ ವಿಡಿಯೋ ಮೂಲಕ ನಾನ್ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮೊಬೈಲ್ ನಮ್ಮನ್ನೆಲ್ಲರನ್ನು ಕನೆಕ್ಟ್ ಮಾಡ್ಬೇಕೆ ಹೊರತು ಡಿಸ್ಕನೆಕ್ಟ್ ಮಾಡಬಾರ್ದು. ನಮ್ಮನ್ನ, ನಮ್ಮ ಮಕ್ಕಳನ್ನ, ನಮ್ಮ ಸ್ನೇಹಿತರನ್ನ, ನಮ್ಮ ಸಂಬಂಧಗಳನ್ನ ಎಲ್ಲದನ್ನು ಒಂದು ಮಾಡ್ಬೇಕು, ಕನೆಕ್ಟ್ ಮಾಡ್ಬೇಕೆ ಹೊರತು ಡಿಸ್ಕನೆಕ್ಟ್ ಮಾಡಬಾರ್ದು. ಸೊ ಇದು ನಿಜ ಅನ್ಸಿದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆ ಅನ್ನು ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.